ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ಅಂತ ಹೇಳಿದರೆ, ಈ SSC GD ಏನು ಎಕ್ಸಾಮ್ ಬರೆದಿದ್ದೀರಾ, ಒಬ್ಬೊಬ್ರದ್ದು 50 ಆಗಿದೆ, ಒಬ್ಬೊಬ್ರದ್ದು 60 ಆಗಿದೆ, ಒಬ್ಬೊಬ್ರದ್ದು 70 ಮಟ್ಟ ಹೋಗಿದೆ, 90 ಮೇಲೆ ಹೋಗಿದೆ, 110 ಮೇಲೆ ಮಾಡಿದ್ದಾರೆ. ಓಕೆನಾ? ನೀವು ಯಾಕೆ ಹೆದರ್ತಿದ್ದೀರಾ ಅಂತ. 110 ಮಾಡಿದವ 110ನಲ್ಲಿ ಇರ್ಬೋದು, ನೀವು 110ನಲ್ಲಿ ಕುಂದಿರ್ಬೋದು. ಇವಾಗ 70 ಮಾಡಿದ್ದಾನೆ, ಒಬ್ಬ 60 ಮಾಡಿದ್ದಾನೆ. 60 ನಾರ್ಮಲೈಸೇಷನ್ ಆಗಿ 70-75ಕ್ಕೂ ಹೋಗ್ಬೋದು, 70ಕ್ಕೂ ಕುಂದಿರ್ಬೋದು. ಯಾಕಂದ್ರೆ ಪೇಪರ್ಸು ಟಫ್ ಇದ್ದೊಂದು ನಾರ್ಮಲೈಸೇಷನ್ ಮಾಡಿ ಅಲ್ಲೇ, ಅಂದರೆ ಟಫ್ ಇದ್ದಿದ್ದು ಅಲ್ಲೇ ಕುಂದಿರ್ಸ್ತಾರೆ. ನಿಮ್ಮದು ಕಡಿಮೆ ಇದ್ದದ್ದು ಅವತ್ತಿನ ದಿನ ಏನಾದರೂ ಟಫ್ ಇತ್ತಪ್ಪ ಅಂತ ಹೇಳಿದ್ರೆ ಕ್ವಶನ್ಸ್ ಏನಾದರೂ ಕ್ವಶನ್ ಪೇಪರ್ ಟಫ್ ಇತ್ತಂದರೆ ನಿಮಗೆ ಏನು ಮಾಡ್ತಾರಂದರೆ ತೊಗೊಂಡು ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತಾರೆ, ಆ್ಯಡ್ ಮಾಡ್ತಾರೆ ನಿಮ್ಮ ಮಾರ್ಕ್ಸಲ್ಲಿ. ಅಂದರೆ ನೀವು ಅವ್ರಿಗೆ ಬೀಟ್ ಮಾಡ್ಬೋದು. ನೀವು ಅವ್ರನ್ನ ಬೀಟ್ ಮಾಡ್ತೀರಂತ ಹೇಳಿದರೆ ನೀವು ಫಿಸಿಕಲ್ ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು? ಸರ್ ನಾ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದಾ? 70 ಆಗಿದೆ ನಂದು, 65 ಆಗಿದೆ, ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದಾ ಸರ್ ನಾನು? ಅಫ್ಕೋರ್ಸ್ ಮಾಡಿ, ಯಾಕೆ ಬಿಡ್ತೀರಾ? ಹಾಂ, ಓಕೆ. ಇವಾಗ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ಕೊಂಡ್ಕೊಳ್ಳಿ, ಇವಾಗ 65 ಬಿದ್ದಿದೆ ನಿಮ್ಮ ಮಾರ್ಕ್ಸು, 65 ಬಂದಿದೆ. ಸರ್ ನಾನು ಕುಂದ್ರಂಗಿಲ್ಲ ಅನ್ಸುತ್ತೆ, ಈ ಸಲ ಭಾಳ ಟಫ್ ಇದೆ, ಅಂದರೆ 90+ ಮಾಡಿದವರು ಭಾಳ ಜನ ಇದ್ದಾರೆ, ಫಿಸಿಕಲ್ ಆಗೋದಿಲ್ಲ ಅನ್ಸುತ್ತೆ, ಅಂದರೆ ಫಿಸಿಕಲಿ ಕರೆಯೋದಿಲ್ಲ ಅನ್ಸುತ್ತೆ ನಮಗೆ ಅಂಥೇಳಿ ಅಂದ್ಕೊಂಡಿದ್ದೀರಾ ಅಂದ್ಕೊಡಿ. ಓಕೆ, ಕರೆದ್ರೆ ಏನು ಮಾಡ್ತೀರಾ? ಹೋಗಲೇಬೇಕು ತಾನೆ? ಆವಾಗ ಮರ ಅಂದ್ಕೊಂಡು ಮನೇಲಿ ಕುಂತು ಅಳ್ತೀರಾ? ಅಲ್ಲ, ಇಷ್ಟು ದಿನ ಓದಿದ್ದೀರಾ, ಏನಾದರೂ ಒಂದು ತೊಂದರೆ ಆಗಿರುತ್ತೆ, ಕ್ವಶನ್ ಪೇಪರ್ ಟಫ್ ಬಂದಿತ್ತು ಅಂದ್ಕೊಳ್ಳಿ. ಆ ದಿನ ನಿಮ್ಮದು ಎಕ್ಸಾಮು, ಆ ಶಿಫ್ಟಿಗೆ ಕ್ವಶನ್ ಪೇಪರು ಟಫ್ ಬಂದಿತ್ತು ಅಂತ ಅಂದ್ಕೊಳ್ಳಿ. ಹಾಂ, ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಲ್ಲ, ನಾರ್ಮಲೈಸೇಷನ್ ಆಗಿ ನಿಮಗೆ ಸ್ಕೋರ್ ಒಂದು ನಿಮಗೆ ಆ್ಯಡ್ ಮಾಡ್ತಾರೆ. ಯಾಕೆ ಹೆದರ್ತೀರಾ? ಫಿಸಿಕಲ್ಲು ಬಿಡಬೇಡಿ, ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ ಬಿಟ್ಟು ಮತ್ತು ಆಮೇಲೆ ಕೊರಗಬೇಡಿ ಮನೇಲಿ ಕುಂತು. ಓಕೆನಾ? ಮತ್ತು ಸರ್ ಇದು ಕಟ್ ಆಫ್ ಎಷ್ಟು ಕುಂದಿರ್ಬೋದು ಬರೀ ಅದೇ ಕ್ವಶನ್ಸು. ಯಾಕೆ ಹೆದರ್ತಿದ್ದೀರಾ? ಹಾಂ, 60 ಬಿದ್ದವರು ಪ್ರಾಕ್ಟೀಸ್ ಮಾಡಿ. ನಾರ್ಮಲೈಸೇಷನ್ ಆಗಿ ನಿಮ್ಮ 90 ಹೋಗ್ಬೋದು, ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಬಿಡಕ್ಕೆ ಹೋಗಬೇಡಿ. ಮತ್ತು ಇದು ಕೋಚಿಂಗ್ ಸೆಂಟರ್ ಹೋಗಬೇಕಾ ಸರ್? ನಿಮ್ಮ ಕ್ವಶನ್, ಸರ್ ನಾವು ಯಾವುದಾದ್ರೂ ಒಳ್ಳೆ ಸೆಂಟರ್ ಹೇಳಿ, ಕೋಚಿಂಗ್ ಸೆಂಟರ್ ಹೇಳಿ, ನನಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೋತೀನಿ. ಇದೆ ಅಲ್ಲ, ಬುದ್ಧಿ ಇದೆ ಅಲ್ವೋ? ಇದೇನಿದೆ, ಯಾವುದಾದ್ರೂ ಒಂದು ಫಿಸಿಕಲ್ ಸೆಂಟ್ರಿಗೆ ಹೋಗಿ ಏನಾದರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ನಾನು ಅನ್ನೋದು ಏನಿದೆ ಮಾತು, ಇದಕ್ಕೊಂದು ವಿಡಿಯೋ ಹಾಕ್ತೇನೆ, ಎಲ್ರಿಗೂ ಎದೆ ಮುಟ್ಟೋ ಹಂಗೆ ಹೇಳ್ತೇನೆ. ಹುಚ್ಚಾಗಿದ್ದೀರಾ ಫಿಸಿಕಲ್ ಸೆಂಟ್ರಿಗೆ, ಏನು ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕಂತ 1 ತಿಂಗಳು ನಿಂದ್ರಂಗಿಲ್ಲ ನೀವು ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಹೆದರಬೇಡಿ. ನಾರ್ಮಲೈಸೇಷನ್ ಆಗತ್ತೆ, 60 ತೊಗೊಂಡವರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ, ಹೈಯೆಸ್ಟ್ ಮಾರ್ಕ್ಸ್ ಹೋಗುತ್ತೆ, ಹೈಯೆಸ್ಟ್ ಕಟ್ಟಪ್ ಕುಂದಿರತ್ತೆ. ಓಕೆ, ಯಾಕೆ ಹೆದರ್ತೀರಾ? ಇವಾಗಿಂದ ಏನು ಸೋಲು ಒಪ್ಕೊಂಡು ಬಿಟ್ರಾ? ಹಾಗಾದರೆ ಓದೋದು ಬಿಟ್ಬಿಡ್ತೀರಾ? 24 ತಾಸು ಕುಂತು ಓದಿರ್ತೀರಾ. SSC GD ಆಗಬೇಕಪ್ಪ ಅಂಥೇಳಿ ಕ್ವಶನ್ ಪೇಪರ್ಸು ಅಲ್ಲೇ ಇಲ್ಲೇ ಎಲ್ಲ ನೋಡಿಕೊಂಡು ಇಷ್ಟು ವರ್ಷದ್ದು ಏನಿದೆ, ಏನು ಕೇಳಿದ್ದಾರೆ, ಏನಿಲ್ಲ ಎಲ್ಲ ಕೇಳ್ಕೊಂಡು ನೋಡಿರ್ತೀರಾ. ಆದರೂ ಹೀಗೆ ಯಾಕೆ? ಹಾಂ, ಹೆದರ್ಬೇಡ್ರಿ. ಏನೈತಿ? ಹಾಂ, ಬಂತ ನೆಕ್ಸ್ಟ್ ಬರಲಿಲ್ಲ, ಇದೇ ವರ್ಷ ಕರೀತಾರೋ, ಕಾಲ್ಫಾರ್ಮ್ ಆಗತ್ತೋ, ಬರೋದು ಪಾಸ್ ಆಗ್ತೀನಿ, SSC GD ಆಗ್ತೇನೆ ಅಂತ ಕುಂತಿರಲ್ಲೋ, SSC GD ಆಗ್ತೀರಿ, ಪಾಸ್ ಯಾವುದಾದ್ರೂ ಒಂದು ಸಿಗುತ್ತಲ್ಲ, ಪ್ರಿಫರೆನ್ಸ್ ಯಾವ್ದಾದ್ರು ಕೊಟ್ಟಿರ್ತೀರಿ, ಯಾವುದಾದ್ರೂ ಒಂದು ಸಿಗುತ್ತೆ. ಹೆದರಕ್ಕೆ ಹೋಗಬೇಡಿ, ಆಗತ್ತೆ. ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇದು ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ನಿಮ್ಮ ಫಿಸಿಕಲ್ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಎಲ್ಲ ಹೇಳ್ಕೊಡ್ತೀನಿ. ಇದು ಏನಪ್ಪ ಅಂತ ಹೇಳಿದರೆ ನೆಕ್ಸ್ಟ್ 2 ಡೇಸಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಇದ್ರ ಬಗ್ಗೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟಚ್ಚಲ್ಲಿ ಇರಿ ನನ್ನ ಜೊತೆ. ಓಕೆನಾ? ಬೆಲ್ ಐಕನ್ನನ್ನು ಒತ್ತಿ, ಯಾಕಂದರೆ ನಾನು ಏನಾದರೂ ಅಪ್ಲೋಡ್ ಮಾಡಿದರೆ ಸಟ್ಟನ್ನು ನಿಮ್ಮ ಕಡೆ ಬರುತ್ತೆ ವಿಡಿಯೋ, ಆವಾಗ ನೋಡಿ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಡಿಸೈಡ್ ಮಾಡ್ಬೋದು. ದುಡುಕಬೇಡಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ, ಯಾರೂ ಹೆದರಬೇಡಿ. ಓಕೆ, ಬಾಯ್, ಜೈ ಹಿಂದ್.